ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 400 ಸೀಟ್ ಗೆಲ್ಲಲ್ಲ. ಚುನಾವಣೆಯಲ್ಲಿ ಬಿಜೆಪಿ ಕೇವಲ 200 ಸೀಟ್ ಗೆಲ್ಲತ್ತೆ. ಇದು ಅವರದ್ದೇ ಆಂತರಿಕ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಬಾರಿ 400 ದಾಟ್ತೇವೆ ಅಂತ ಪ್ರಧಾನಿ ಹೇಳ್ತಿದ್ದಾರೆ. ಅಭಿವೃದ್ಧಿ ಮಾಡಿದ್ರೆ ಟ್ರೇಲರ್ ಆರಂಭ ಆಗ್ತಾ ಇತ್ತು. ಹಾಗಾಗಿ ಬಾಕಿ ಉಳಿದಿರೋದು ಸುಳ್ಳಿನ ಪಿಕ್ಚರ್ ಮಾತ್ರ. ದೇಶದ ಜನರನ್ನ ಬಿಜೆಪಿ ಮೂರ್ಖರನ್ನಾಗಿ ಮಾಡ್ತಿದೆ. ಹೀಗೆ ಟ್ವೀಟ್ ಮಾಡೋದ್ರ ಮುಖಾಂತರ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಹರೀಶ್, ಬಿಜೆಪಿಗೆ 400 ಸೀಟ್ ಬರಲ್ಲ, 200 ಸೀಟ್ ಮಾತ್ರ. ಇವೆಲ್ಲ ಗಿಮಿಕ್, ಸುಳ್ಳಿನ ಪಿಕ್ಚರ್ ಬಾಕಿ ಹೇ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರೋದು. ಆಕ್ಚುಯಲ್ ಆಗಿ ಅವರ ಮಾತಿನ ಒಳ ಅರ್ಥನ ವಿವರಣೆ ಮಾಡೋದಾದ್ರೆ ಹರೀಶ್. ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಈ ಬಾರಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು 400ಕ್ಕೆ ಹೆಚ್ಚು ಸ್ಥಾನಗಳು ಬರುತ್ತೆ ಅನ್ನುವಂಥ ಮಾತನ್ನ ಪದೇ ಪದೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಬಿಜೆಪಿಯೇ ನಡೆಸಿರುವಂತಹ ಆಂತರಿಕ ಸಮೀಕ್ಷೆಯಲ್ಲಿ ಕೇವಲ 200 ಸ್ಥಾನಗಳು ಮಾತ್ರ ಬರುತ್ತೆ ಅನ್ನುವಂಥದ್ದು ಕೂಡ ವರದಿಯಾಗಿದೆ. ಇದನ್ನ ಮುಂದಿಟ್ಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಜನರ ಮುಂದೆ ಇದನ್ನ ಹಲವು ಕಡೆ ಪ್ರಸ್ತಾಪ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನವಾಗ್ತಾ ಇರುವಂಥದ್ದು. ಇದನ್ನು ಖುದ್ದಾಗಿ ಟ್ವೀಟ್ ಮೂಲಕ ಕೂಡ ಅದನ್ನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿಯೇ ಆಗಿದೆ, ಇದು ಟ್ರೈಲರ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು, ಮುಂದೆ ಇದೆ ಪಿಕ್ಚರ್ ಅನ್ನೋ ರೀತಿಯಲ್ಲಿ. ಆದರೆ ಸಿದ್ದರಾಮಯ್ಯರು ಇದನ್ನು ವ್ಯಂಗ್ಯವಾಗಿ ಹೇಳ್ತಿರುವಂಥದ್ದು, ಅಭಿವೃದ್ಧಿ ಮಾಡಿದ್ರೆ ಅಲ್ವಾ ಇಲ್ಲಿ ಟ್ರೈಲರ್ ಇರೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಉಲ್ಲೇಖಿಸುವ ಮೂಲಕ ವ್ಯಂಗ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿರುವಂಥದ್ದು. ಆದರೆ ಬಿಜೆಪಿಯಲ್ಲಿ ಇಡೀ ದೇಶಾದ್ಯಂತ 400 ಸ್ಥಾನ ಬರುತ್ತೆ ಅನ್ನುವಂಥ ಮಾತನ್ನು ಏನು ಹೇಳ್ತಿದ್ದಾರೆ ಬಿಜೆಪಿಯವರು. ಆದರೆ 400ಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ, 200 ಮಾತ್ರ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಪೊಲಿಟಿಕಲ್ ಆಗಿ ಕೂಡ ಇದನ್ನ ಒಂದು ರೀತಿಯಲ್ಲಿ ಜನರ ಮುಂದೆ ಪ್ರಸ್ತಾಪ ಮಾಡುವಂಥದ್ದು ಕೂಡ ಲೆಕ್ಕಾಚಾರ ಇದೆಯಾ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.